ಸುಜಾತಾ ಭಟ್ ಗೊಂದಲ ಮಾಡಿದ್ರ ಬುರುಡಿಗೆ ಕೈ ಹಾಕದ ಎಸ್ಐಟಿ ಎಲ್ಲವೂ ಸಸ್ಪೆನ್ಸ್. ಧರ್ಮಸ್ಥಳದ ಆಸ್ತಿ ಮೇಲೆ ಕಣ್ಣಿಟ್ಟಿದೆಯೇ ಸರ್ಕಾರ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಬುರುಡೆಯ ಮೂಲ ಏನು? ಒಂದು ತಲೆಬುರುಡೆಯನ್ನ ಮುಂದಿಟ್ಟುಕೊಂಡು ಅಲ್ಲಿ ನೂರಾರು ಸಂಖ್ಯೆಯಲ್ಲಿ, 300ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ, 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಈ ರೀತಿಯಾಗಿ ನಾನಾ ಸಂದರ್ಭಗಳಲ್ಲಿ ನಾನಾ ರೀತಿಯಲ್ಲಿ ಹೇಳಿರ್ತಕ್ಕಂತಹ ಮಾತುಗಳು ಮತ್ತು ಕೊಟ್ಟಿರ್ತಕ್ಕಂತಹ ದೂರು, ಇವುಗಳೆಲ್ಲದರ ಆಧಾರದ ಮೇಲೆ ನಡೆದಂತಹ SIT ತನಿಖೆ. ಈಗ ಈ SIT ತನಿಖೆ ಈಗಾಗಲೇ ಬಹಳ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದೆ. ಯಾವ ಪಾಯಿಂಟಿಂದ ಶುರುವಾಯಿತೋ ಅದೇ ಪಾಯಿಂಟ್ಗೆ ಬಂದು ನಿಂತು ಮತ್ತೆ ಅದು ವಿಭಿನ್ನ ದಿಕ್ಕಿನಲ್ಲಿ ಸಾಗೋದಕ್ಕೆ ಶುರುವಾಗಿರುವಂಥದ್ದು ಚಿನ್ನಯ್ಯ ಬುರುಡೆ ಬಿಟ್ಟಲ್ಲಿಂದ. ಹೀಗಾಗಿ ಚಿನ್ನಯ್ಯನ ಬುರುಡೆ ಪುರಾಣದ ಬಗ್ಗೆ ಈಗಾಗಲೇ ಬಹಳ ವಿಸ್ತೃತವಾದಂತಹ ತನಿಖೆ ಸಾಗ್ತಾ ಇದೆ. ದಿನ ದಿನವೂ ರಹಸ್ಯವಾಗಿ ಮುಂದುವರೆದಿರುವಂತಹ ಬುರುಡೆ ಭವಿಷ್ಯ ಇದು. ಯಾಕಂದ್ರೆ ಈ ಬುರುಡೆ ಯಾರದ್ದು, ಎಲ್ಲಿಂದ ತಂದ ಚಿನ್ನಯ್ಯ, ಇದು ಗೊತ್ತಾಗಬೇಕಾಗಿದೆ. ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ಸುಜಾತಾಗೆ ಆಸ್ತಿ ಕೇಸ್ಗೆ ಸಂಬಂಧಪಟ್ಟಂತೆ ಡ್ರಿಲ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸುಜಾತ ಇದರ ನಡುವೆ ಬರೋದ್ರ ಮೂಲಕವಾಗಿ ಒಂದು ಇಡೀ ಕತೆಗೆ ಹೊಸ ತಿರುವು ಸಿಕ್ಕಿದೇನೋ ಅನ್ನುವಂತಹ ರೀತಿಯಲ್ಲಿ ಬಹಳ ಕುತೂಹಲವನ್ನ ಬರೆಸುವಂತಹ ನಿಟ್ಟಿನಲ್ಲಿ ಅದಕ್ಕೊಂದು ಎಮೋಷನಲ್ ಟಚ್ ಕೊಡುವಂತಹ ಕೆಲಸವನ್ನ ಸುಜಾತಾ ಭಟ್ ಮಾಡಿರುವಂಥದ್ದು ಸ್ಪಷ್ಟ ಇದೆ. ಆದರೆ SIT ಅಂಗಳಕ್ಕೆ ಇವತ್ತು ಸೌಜನ್ಯ ನಿಗೂಢ ಸಾವಿನ ಕೇಸ್ ಕೂಡ ಬಂದಿದೆ. ಅವರು ಕೂಡ ಬಂದು ದೂರು ಕೊಟ್ಟಿದ್ದಾರೆ. ಕುಸುಮಾವತಿ ಅವರು ಬಂದು ದೂರು ಕೊಟ್ಟಿದ್ದಾರೆ. ನನ್ನ ಮಗಳನ್ನ ಕೂತು ನನ್ನ ಮಗಳನ್ನ ತೆಗೆದುಕೊಂಡು ಬಂದಿರೋದನ್ನ ಆತ ನೋಡಿದ್ದಾನಂತೆ ಅನ್ನುವಂಥದ್ದನ್ನ, ಅಂದ್ರೆ ಚಿನ್ನಯ್ಯ ಹೇಳ್ಕೊಂಡಿರುವಂಥದ್ದು ಸೌಜನ್ಯ ಡೆಡ್ ಬಾಡಿಯನ್ನ ನೋಡಿದ್ದೀನಿ ಅನ್ನುವಂತಹ ಮಾತುಗಳನ್ನು ಆತ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾನೆ. ಹೀಗಾಗಿ ಆತನ ಮಂಪರು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಮಂಪರು ಪರೀಕ್ಷೆ ಮಾಡಿದ್ರೆ ಇನ್ನು ಏನೇನೆಲ್ಲ ಹೊರಗಡೆ ಬರೋದಕ್ಕೆ ಇದೆಯೋ ಗೊತ್ತಿಲ್ಲ. ಆದರೆ ಚಿನ್ನಯ್ಯ ಈ ಇಡೀ ಪ್ರಕರಣದಲ್ಲಿ ಆತನೇ ಮಾಸ್ಟರ್ ಮೈಂಡ, ಆತನ ಹಿಂದೆ ಯಾರಿದ್ದಾನ, ಆತ ಇದರಲ್ಲಿ ಪಾತ್ರಧಾರಿ ಮಾತ್ರನ? ಯಾಕಂದ್ರೆ ಮಾಸ್ಕ್ ಎಲ್ಲ ಹಾಕೊಂಡು ಬಂದಿರೋ ಅಂತ ನೋಡಿದ್ರೆ ಪಾತ್ರಧಾರಿಯ ರೀತಿಯಲ್ಲಿ ಕಾಣಿಸ್ತಾನೆ. ಆದರೆ ಪಾತ್ರಧಾರಿ ಮಾತ್ರನ ಅಥವಾ ಅವನೇ ಸೂತ್ರಧಾರಿನ? ಅವನ ಹಿಂದಿರುವಂತಹ ಸೂತ್ರಧಾರಿಗಳು ಯಾವುವು, ಯಾರು, ಇದು ಕೂಡ ಗೊತ್ತಾಗಬೇಕಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಚಿನ್ನಯ್ಯ ಮಾಸ್ಟರ್ ಮೈಂಡ್ ಹೌದಾ, ಏನ್ ಕತೆ, ಯಾರು ಇಲ್ಲಿ ಮಾಸ್ಟರ್ ಮೈಂಡ್ಗಳು ಅಂದ್ರೆ? ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಡೀ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರೋದಕ್ಕೆ ಸಾಧ್ಯವೇ? ಕೇವಲ ಅವನಿಂದಲೇ ಶುರುವಾಗಿ ಈ ಕತೆ ಇಡೀ ನಡೆಯೋದಕ್ಕೆ ಸಾಧ್ಯನಾ? ಬುರುಡೆಯನ್ನು ಅವನೇ ತೆಗೆದುಕೊಂಡು ಬಂದು ಅವನೇ ನಾನು ಹುಡುಕಿಕೊಡ್ತೀನಿ ಅಂತ ಹೇಳಿ, ನನಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ, ಆ ಕಾರಣಕ್ಕಾಗಿ ಸತ್ಯಗಳನ್ನು ಬಿಚ್ಚಿಡ್ತೀನಿ ಅಂತ ಹೇಳಿ ಅಷ್ಟಕ್ಕೆ ಮಾತ್ರ ಸೀಮಿತನ, ಅಥವಾ ಅದರ ಆಚೆಗೆ ಏನಾದರೂ ಇದೆಯಾ? ಯಾಕಂದ್ರೆ ಈಗಾಗಲೇ ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಡೀ ಕೇಸ್ನಲ್ಲಿ ಏನು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು. SIT ಕಚೇರಿಯಲ್ಲಿ ಚಿನ್ನಯ್ಯನ ಸುದೀರ್ಘ ವಿಚಾರಣೆ ಇವತ್ತು ಕೂಡ ಮುಂದುವರೆದಿತ್ತು. ಯಾಕಂದ್ರೆ ಆತನನ್ನು 10 ದಿವಸಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಅಂಶಗಳು ಇಲ್ಲಿ SITಗೂ ಕೂಡ ಪತ್ತೆ ಹಚ್ಚುವಂಥದ್ದಕ್ಕೆ ಇದ್ದೇ ಇದೆ. ಹೀಗಾಗಿ ಆತನಿಂದ ವಿವರಣೆಯನ್ನು ಕೇಳ್ಕೊಳ್ತಿದ್ದಾರೆ, ಆತನ ವಿಚಾರಣೆ ನಡೆಸಲಾಗ್ತಾ ಇದೆ, ಆತನಿಗೊಂದಿಷ್ಟು ಬಿಡುವು ಕೊಡಲಾಗ್ತಾ ಇದೆ. ಆ ಮೂಲಕ ಆತ ಮತ್ತಿನ್ಯಾವುದಾದ್ರೂ ಹೊಸ ವಿಷಯಗಳನ್ನು ಹೇಳ್ತಾನ ಅನ್ನೋಂಥದ್ದು ಕೂಡ ತಿಳ್ಕೊಳ್ಳುವ ಪ್ರಯತ್ನವನ್ನು ಬಹುಶಃ ಮಾಡ್ತಾ ಇದ್ದಾರೆ. ಹೊಸ FIR, ಹೊಸ ಸೆಕ್ಷನ್ಗಳು ಚಿನ್ನಯ್ಯ ಲಾಕ್ ಆಗುವಂತಹ, ಸಂಪೂರ್ಣವಾಗಿ ಇದರಲ್ಲಿ ಲಾಕ್ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಅದು ಈಗಾಗಲೇ ಗೋಚರಿಸ್ತಾ ಇರುವಂತಹ ಅಂಶ. ಆದರೆ ತಿಮರೋಡಿ ಮನೆಯಲ್ಲಿ 44 ದಿನ ಚಿನ್ನಯ್ಯ ಏನು ಮಾಡ್ತಾ ಇದ್ದ? ಈತ ಯಾವ ಸ್ವರೂಪದಲ್ಲಿ ಒಂದು ದಿವಸದಿಂದ ದಿವಸಕ್ಕೆ ಈತ ಹೊಸ ಹೊಸ ಜಾಗಗಳನ್ನು ತೋರಿಸಿದ ನಂತರವೂ ಕೂಡ ಹೊಸದಾಗಿ ಆತ ಏನಾದರೂ ಪ್ಲಾನ್ ಮಾಡ್ಕೊಳ್ತಿದ್ದಾನ, ಅಥವಾ ಬೇರೆನೇನಾದ್ರೂ ಇತ್ತ? ಯಾವ ಕಾರಣಕ್ಕಾಗಿ ಆತ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಒಂದು ಪಾಯಿಂಟ್ ಇದೆ, ಅಲ್ಲೂ ಹೋಗಿ ನಾನು ತೋರಿಸ್ತೀನಿ ಅಂತ ಹೇಳ್ದ, ಅಲ್ಲಿ ಆ ಒಣಗಿದ ಮರ ಇದೆಯಲ್ಲ ಅದರ ಕೆಳಗಡೆ ಇದೆ ಅಂತ ಹೇಳ್ತಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಏನೆಲ್ಲ ಸಂಚು ರೂಪಿಸಿದ್ರು, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂಥ ಉದ್ದೇಶದಿಂದಾಗಿ ಇದನ್ನೆಲ್ಲ ಮಾಡಿದ್ರ, ಇವು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಯಾರೆಲ್ಲ ಸಭೆಗಳನ್ನು ಮಾಡಿದ್ರು ಎಂಬುದರ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಯಾಕಂದರೆ ತಿಮರೋಡಿ ಅವರ ಮನೆಯಲ್ಲಿ ಸಭೆಗಳು ನಡೀತಾ ಇದ್ವು ಅಂತ ಹೇಳ್ತಾರೆ. ಹಾಗಿರುವಾಗ ಯಾರೆಲ್ಲ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ರು, ಯಾವ ಕಾರಣಕ್ಕಾಗಿ ಸಭೆಯನ್ನು ಮಾಡ್ತಾ ಇದ್ರು ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಿದೆ. ಚಿನ್ನಯ್ಯನ 2 ಮೊಬೈಲ್ಗಳಲ್ಲಿರುವ ಡಾಟಾ ರಿಟ್ರೀವ್ಗೆ SIT ನಿರ್ಧಾರವನ್ನು ಮಾಡಿದೆ. ಆತನ 2 ಮೊಬೈಲ್ಗಳಲ್ಲಿ ಯಾರ್ಯಾರ ಜೊತೆ ಈತ ಮಾತಾಡಿದಾನೆ ಕಳೆದ 2 ತಿಂಗಳಿಂದ, ಅಥವಾ ಅದರ ಹಿಂದಿನ 2 ತಿಂಗಳಿಂದ, ಅಥವಾ ಅದರ ಹಿಂದಿನ 2 ತಿಂಗಳಿಂದ, ಕಳೆದ 1-2 ವರ್ಷಗಳಿಂದ ಈತ ಯಾರ ಜೊತೆಗೆಲ್ಲ ಸಂಪರ್ಕದಲ್ಲಿ ಇದ್ದ, ಯಾವ ಕಾರಣಕ್ಕಾಗಿ ಈತ ಸಡನ್ ಆಗಿ ಇಲ್ಲಿ ಎಮರ್ಜ್ ಆಗ್ತಾನೆ, ಒಂದು ಬುರುಡೆ ಹಿಡ್ಕೊಂಡು ಬರ್ತಾನೆ, ದೂರು ಕೊಡೋದಕ್ಕಿಂತ ಮುಂಚಿತವಾಗಿದೆ, ಹೇಗೆ ಇದು
ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದರ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೂ ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದ್ದೇ ಇದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದ್ದೇ ಇದೆ, ಪ್ರಶ್ನಿಸುವಂತಹ ಸಾಧ್ಯತೆ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಈತ ವಾಸ್ತವ್ಯ ಇದ್ದ ಅನ್ನುವಂಥದ್ದು ಬಹುತೇಕ ಪೊಲೀಸರಿಗೆ ಗೊತ್ತಿದ್ದಂಥ ವಿಚಾರಣೆ. ಯಾಕಂದರೆ ಆತನಿಗೆ ಸಾಕ್ಷಿ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ನಾವು ರಕ್ಷಣೆ ಕೊಟ್ಟಿದ್ದೀವಿ ಅಂತೇಳಿ ಖುದ್ದು ಗೃಹ ಸಚಿವರೇ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ರು. ತಿಮ್ರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆಯೂ ಇದೆ. ಅವರು ಕೂಡ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಇದರ ನಡುವೆ ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ದಾರೆ, ಇಲ್ಲ ನಾನೇ ಏನು ಇಮೇಲ್ ಮಾಡಿದ್ದೀನಿ, ನನ್ನನ್ನು ವಿಚಾರಣೆಗೆ ಕರೆಸಿ ಅಂತ ಕೇಳ್ತಾ ಇದ್ದಾರೆ. ಗಿರೀಶ್ ಅವ್ರ ಮಾತು ನಿಮ್ಗೆ ತೋರಿಸ್ತೀನಿ. ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್, ನಾವು ಕಾಯ್ತಾ ಇದ್ದೀವಿ. 2 ವರ್ಷದಿಂದ ಕಂಡವ್ರಿಗೆ ಹೋಗಿ ಪೊಲೀಸರು ವರಿಷ್ಠರಿಗೆ, ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದ ಬಡ್ದಿದ್ದೀವಿ. ಯಾರಾದರೂ ನಮ್ಮನ್ನು ಮಾತಾಡಿಸಿ ನಮ್ಮನ್ನ ಅಂತ ಕದ ಬಡ್ದಿದ್ದೀವಿ. ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ, ಅದು SIT ತನಿಖೆ. ಅವರು ನಮ್ಮನ್ನ ಕರೀತಾರೆ SIT ಅವರು ಅನ್ನೋ ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವು ಸಂಭ್ರಮದಿಂದ ಹೋಗ್ತೀವಿ SITಗೆ, ಹೆದರ್ಕೊಂಡಲ್ಲ. ಇದು ಗಿರೀಶ್ ಮಟ್ಟಣ್ಣವರು ಹೇಳ್ತಿರುವಂತಹ ಮಾತು. ನಾವು ಸಂಭ್ರಮದಿಂದ ಹೋಗ್ತೀವಿ, ಕಾತರದಿಂದ ಕಾಯ್ತಿದ್ವಿ. ಅಂದರೆ ಅದು ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರುವಂಥದ್ದು 2 ವರ್ಷದಿಂದ ಕಾಯ್ತಾ ಇರುವಂಥದ್ದು ಈ ಬುರುಡೆ ಕೇಸಿನ ವಿಚಾರಗಳಿಗಾಗಿ ಅಲ್ಲ. ಅವ್ರು ಕಾಯ್ತಾ ಇರುವಂಥದ್ದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹೋರಾಟಕ್ಕೆ ಸಂಬಂಧಿಸಿದಂತೆ ಅನ್ನುವಂಥದ್ದು ಅವರ ಮಾತುಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಇಲ್ಲಿರುವಂಥದ್ದು SIT ತನಿಖೆ ಸಾಗ್ತಾ ಇರುವಂತಹ ವಿಚಾರದಲ್ಲಿನೇ ಚಿನ್ನಯ್ಯನ ಬಗ್ಗೆ ಮಾಹಿತಿ ನೀಡದಂತೆ ಬೆಳ್ತಂಗಡಿ ಕೋರ್ಟ್ಗೆ ಕೂಡ SIT ಒಂದು ಅರ್ಜಿಯನ್ನು ಹಾಕ್ಕೊಂಡಿದೆ. ಅಂದರೆ ಈ ಇಡೀ ತನಿಖೆಯ ವಿಚಾರದಲ್ಲಿ ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತೇಳಿ SIT ಬಯಸಿದೆ. ಬಹುತೇಕ SIT ಈಗಾಗಲೇ ನಡೆಸ್ತಿರುವಂತಹ ತನಿಖೆಯ ಹಂತಗಳಲ್ಲಿ ವಿವರಗಳಿಗೆ ಹೋದಾಗ ಬಹುತೇಕ ವಿವರಗಳನ್ನು ಅವರು ಬಹಳ ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ. ದೂರು, FIR ಸೇರಿದಂತೆ ಇತರೆ ಮಾಹಿತಿಗಳನ್ನು ಕೂಡ ಗೌಪ್ಯವಾಗಿಡಬೇಕು ಅಂತ ಹೇಳುವಂಥ ಮನವಿಯನ್ನು ಮಾಡಿದ್ದಾರೆ. ಯಾಕಂದರೆ FIR ಆದಮೇಲೆ ಅದೊಂದು ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಆದರೆ ಆ FIR ಪ್ರತಿಯನ್ನು ಕೂಡ ಗೌಪ್ಯವಾಗಿಡಬೇಕು. ಏನು ದೂರಿದೆ, ಯಾವ ಕತೆ ಇದೆ ಅನ್ನೋಂಥವ್ರ ಬಗ್ಗೆ ಕೂಡ ಗೌಪ್ಯವಾಗಿಡಬೇಕು ಅನ್ನೋಂತಹ ಪ್ಲಾನಲ್ಲಿ ಈಗ SIT ಇದೆ. ಅದಕ್ಕಾಗಿಯೇ ಅವರು ಕೋರ್ಟ್ಗೂ ಕೂಡ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನಡೆಸಲಾಗ್ತಾ ಇದೆ. ಅಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಈ ಹಿಂದೆ ಕೆಲಸ ಮಾಡಿದಂಥ ಅಧಿಕಾರಿಗಳನ್ನು ಕೂಡ ಕರೆಸ್ಕೊಳ್ತಾ ಇದ್ದಾರೆ, ಕಾರ್ಯದರ್ಶಿಗಳನ್ನು, ಹಾಗೆಯೇ PDOಗಳನ್ನು. ದಾಖಲೆಗಳ ಸಮೇತ ಬರುವಂತೆ ಮಾಜಿ ಅಧ್ಯಕ್ಷರು ಹಾಗೂ ಸಿಬ್ಬಂದಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. 1995ರಿಂದ 2025 ನಡುವೆ ಇದ್ದಂತಹ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಅಲ್ಲಿಯ ಸಿಬ್ಬಂದಿ ಇವರುಗಳಿಂದ ವಿವರವನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಮೂಲಕ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಆಳ ಅಗಲವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು SIT ಮಾಡ್ತಾ ಇರುವಂಗೆ ಕಾಣ್ತಾ ಇದೆ. ಈಗ ಇವತ್ತು SIT ಮುಂದೆ ಸೌಜನ್ಯ ತಾಯಿ ಬಂದಿದ್ದಾರೆ. ಸೌಜನ್ಯ ನಿಗೂಢ ಸಾವಿನ ಕೇಸ್ ಕೂಡ ಇದೀಗ SIT ಅಂಗಳಕ್ಕೆ ಬಂದಿದೆ. ಆದರೆ ಇದನ್ನು ನೇರವಾಗಿ SIT ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತಾ ಗೊತ್ತಿಲ್ಲ. ಈಗ ಅವ್ರಿಗೆ ಕೊಟ್ಟಿರುವಂಥ ದೂರು ಕೊಡುವಂಥದ್ದು ಅವ್ರಿಗಿರುವಂತಹ ಅವಕಾಶ. ಆದರೆ ಆ ದೂರನ್ನು ಪರಿಗಣಿಸಬೇಕು ಬೇಡ ಅನ್ನುವಂತಹ ವಿವೇಚನೆ SIT ವಿಚಾರದಲ್ಲಿರುವಂತೆ. ಯಾಕಂದರೆ SITಗೆ ಕೊಟ್ಟಿರ್ತಕ್ಕಂತಹ ದೂರಿನ ಪ್ರಕಾರ ಅದಕ್ಕೆ ವಹಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸಾಮೂಹಿಕ ಸಮಾಧಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರುವಂಥದ್ದು. ಹೀಗಾಗಿ SIT ಕಚೇರಿಗೆ ಬಂದು ದೂರು ನೀಡಿದ ಸೌಜನ್ಯ ತಾಯಿ ಕುಸುಮಾವತಿಯವರು ಬಂದು ದೂರು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಇಲ್ಲಿ ಪ್ರಸ್ತಾಪಿಸ್ತಾ ಇರುವಂಥದ್ದು ಒಂದು ವಿಚಾರ ಅಂತ ಹೇಳಿದರೆ, ಸೌಜನ್ಯ ಮೃತದೇಹವನ್ನ ಎತ್ತಿಕೊಂಡು ಹೋಗಿದ್ದನ್ನ ನೋಡಿದ್ದೇನೆ ಅಂತೇಳಿ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ಚಿನ್ನಯ್ಯ ಈ ಮಾತುಗಳನ್ನು ಹೇಳ್ಕೊಂಡಿದ್ದಾನೆ. ಹೀಗಾಗಿ ಆತನ ವಿಚಾರಣೆಯನ್ನು ಮಾಡಬೇಕು. ಅಂದರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಓರ್ವ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಂತಾಗುತ್ತೆ. ಈಗ ಆಕೆಯ ಮೃತದೇಹವನ್ನು ಹೊತ್ಕೊಂಡು ಹೋಗಿರೋದನ್ನ ಆತ ನೋಡಿದಾನಂತ ಹೇಳಿದರೆ, ಇಡೀ ಪ್ರಕರಣದಲ್ಲಿ ಇದುವರೆಗೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲವೇ ಇಲ್ಲ. ಸೌಜನ್ಯಳ ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಅದು ಮೃತದೇಹ ಸಿಕ್ಕಿದ ನಂತರ ಮೃತದೇಹ ಅಲ್ಲಿ ಸಿಕ್ಕಿದೆ ಅನ್ನೋಂತ ಬಿಟ್ಟರೆ ಆಕೆಯನ್ನ ಅಲ್ಲೇ ಕೊಂದಿರೋದಾ ಅಥವಾ ಆಕೆಯನ್ನು ಎತ್ಕೊಂಡು ಹೋಗಿರೋದಾ ಇದು ಯಾರಿಗೂ ಗೊತ್ತಿಲ್ಲ. ಆದರೆ ಈತ ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ಹೌದು ಅಂತೇಳಿ, ಆದರೆ ಈತನೇ ಅದರ ಒಬ್ಬ ಜೀವಂತ ಸಾಕ್ಷಿ ಆಗ್ತಾನೆ ಮತ್ತು ಕಣ್ಣಾರೆ ಕಂಡಿರ್ತಕ್ಕಂತಹ ಸಾಕ್ಷಿ ಆಗಿರ್ತಾನೆ. ಇದು ಬಹಳ ಮಹತ್ವದ್ದಾಗಿದೆ. ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಚಿನ್ನಯ್ಯ ಈ ಮಾತುಗಳನ್ನು ಹೇಳಿದ್ದ. ನಾನು ಸೌಜನ್ಯಳನ್ನು ಎತ್ಕೊಂಡು ಹೋಗಿದ್ದನ್ನು ನೋಡಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಆಕೆ ಮೃತದೇಹವನ್ನು ಎತ್ಕೊಂಡು ಹೋಗಿದ್ದಾನೆ ಈತ ನೋಡಿದ್ದಾನೆ ಅಂತ ಹೇಳಿ, ಆದರೆ ಆತನನ್ನು ವಿಚಾರಣೆ ನಡೆಸಬೇಕು ಅಂತೇಳಿ ಕುಸುಮಾವತಿಯವರು ದೂರನ್ನು ಕೊಟ್ಟಿದ್ದಾರೆ. SIT ಈ ವಿಚಾರದಲ್ಲಿ ಹೇಗೆ ತನಿಖೆಯನ್ನು ಮುಂದುವರಿಸುತ್ತೆ ಅನ್ನೋದನ್ನ ನೋಡಬೇಕು. ಇನ್ನು ಸುಜಾತಾ ಭಟ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕೆಂದ್ರೆ ಸುಜಾತಾ ಭಟ್ ಈ ಇಡೀ ಪ್ರಕರಣದಲ್ಲಿ
ದೂರುದಾರ ಚಿನ್ನಯ್ಯ ಒಂದು ರೀತಿಯಲ್ಲಿ ದೂರು ಕೊಟ್ಟು ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದರೆ, ಸುಜಾತಾ ಭಟ್ ಅದಕ್ಕೊಂದು ಇಮೋಷ್ನಲ್ ಟಚ್ಚನ್ನು ಕೊಡುವಂತಹ ರೀತಿಯಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, 2003ರಲ್ಲಿ ಇಲ್ಲಿಗೆ ಬಂದಿದ್ಲು, ಸ್ನೇಹಿತರ ಜೊತೆ ಬಂದಿದ್ಲು, ಇದ್ದಕ್ಕಿದ್ದಂಗೆ ಕಾಣೆ ಆದ್ದು, ನಾನು ಬಂದೆ, ಠಾಣೆಗೆ ಬಂದೆ, ನನ್ನ ಕೂಡು ಹಾಕಿದ್ರು, ನಂತರ ಯಾರೋ ಬಂದು ಹೊಡೆದ್ರು, ನನಗೆ ನನ್ನ ಬಾಯಿ ಮುಚ್ಚಿಸಿದ್ರು, ಈ ರೀತಿಯಂಥ ಮಾತುಗಳನ್ನು ಹೇಳಿರುವಂಥದ್ದು ಇದೇ ಸುಜಾತಾ ಭಟ್. ಈಗ ಅನನ್ಯ ಭಟ್ ಸಾವಿನ ಬಗ್ಗೆ SIT ಇಂದ ಸುಜಾತಾ ಭಟ್ ವಿಚಾರಣೆ ಕೂಡ ನಡೀತಾ ಇದೆ. ನಿಜಕ್ಕೂ ಕೂಡ ನಿಮಗೆ ಅನನ್ಯ ಭಟ್ ಅನ್ನುವಂತಹ ಮಗಳಿದ್ಲಾ ಅನ್ನೋದ್ರಿಂದಲೂ ಕೂಡ ಶುರುವಾಗತ್ತೆ. ನಾನು ಎಲ್ಲ ವಿಚಾರಗಳನ್ನು SITಗೆ ಹೇಳ್ತೀನಿ ಅಂತ ಹೇಳ್ಕೊಂಡು ಮೊನ್ನೆ ಕೂಡ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ನನ್ನ ಬಳಿ ಇರುವಂಥ ಎಲ್ಲ ವಿಚಾರಗಳನ್ನು SITಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಆದರೆ ಅನನ್ಯ ಭಟ್ ಬಗ್ಗೆ ದಾಖಲೆ ಪತ್ರ ಒದಗಿಸೋದಕ್ಕೆ ಸುಜಾತಾ ಭಟ್ ವಿಫಲರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಅವ್ರ ಬಳಿಯಲ್ಲಿ ಅನನ್ಯ ಭಟ್ಗೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆಗಳಿಲ್ಲ. ಸುರತ್ಕಲ್ನಲ್ಲಿ ನಾನು ಮನೆ ಮಾಡ್ಕೊಂಡಿದ್ದೆ ಅನ್ನುವಂತಹ ಮಾತುಗಳನ್ನು ಕೂಡ ಇದೇ ಸುಜಾತಾ ಭಟ್ ಹೇಳಿದರು. ಅಲ್ಲಿ ನನಗೆ ಜನಿಸಿದ ಮಗಳು ಅನನ್ಯ ಭಟ್, ಆ ಮನೆ ಸುಟ್ಟು ಹಾಕಿದ್ರು, ದಾಖಲೆಗಳಿಲ್ಲ, ಸುಟ್ಟು ಹೋದ್ವು ಅಂತೇಳಿ ಎಲ್ಲ ಹೇಳ್ಕೊಳ್ತಿದ್ರು. ಸುಜಾತಾ ಭಟ್ ಆಸ್ತಿ ವಿಚಾರವಾಗಿಯೇ ಹೆಚ್ಚಿನ ವಿಚಾರಣೆ ಈಗ ನಡೆಯುವಂಥದ್ದು ಇದೆ. ಸುಜಾತಾ ಭಟ್ ಆಸ್ತಿ ವಿಚಾರವಾಗಿ ಉಡುಪಿ ಜಿಲ್ಲೆಯ ಪರ್ಕಳ ಸಮೀಪದ ಪರೀಕದಲ್ಲಿರತಕ್ಕಂತಹ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಸುಜಾತಾ ಅವರು ತಕರಾರನ್ನು ಹೊಂದಿದ್ದಾರೆ. ಆ ಮನೆಯವರ ಜೊತೆಗೂ ಕೂಡ ಕೌಟುಂಬಿಕ ಸಂಬಂಧವನ್ನು ಕೂಡ ಅವರು ಉಳಿಸ್ಕೊಂಡಿಲ್ಲ ಅಂಥೇಳಿ ಅವರ ಕುಟುಂಬದ ಸದಸ್ಯರು ಹೇಳ್ಕೊಳ್ತಿದ್ದಾರೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೋಸ, ಆಸ್ತಿ ವಿಚಾರಕ್ಕಾಗಿ ಅನನ್ಯ ಭಟ್ ಕೊಲೆಯ ಕಥೆಯನ್ನು ಇವರು ಕಟ್ಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಇರುವಂತಹ ಆರೋಪ. ಆಸ್ತಿ ದಾಖಲೆಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು SIT ಅವರು ಮಾಡ್ತಾ ಇದ್ದಾರೆ. ಆಸ್ತಿ ದಾಖಲೆಗಳ ಬಗ್ಗೆ ಸುಜಾತಾ ಕುಟುಂಬದ ಕತೆ ಕೇಳಿ SIT ಅವರಿಗೆ ಸುಸ್ತಾಗುವಂತೆ ಆಗಿದೆ. ಯಾಕಂದರೆ ಬಹಳ ಟ್ವಿಸ್ಟ್ ಮತ್ತು ಟರ್ನ್ಗಳಿರತಕ್ಕಂತಹ ಒಂದು ವ್ಯಕ್ತಿತ್ವವಾಗಿ ಇದು ಗೋಚರಿಸ್ತಾ ಇದೆ. ಯಾಕಂದರೆ ದಾಖಲೆ ಇಲ್ಲದೆ ಸುಮ್ಮನೆ ಕುಳಿತಿರುವಂತಹ ಸುಜಾತಾ ಭಟ್ ಏನು ಕೇಳಿದರೂ ಕೂಡ ಅದಕ್ಕೆ ದಾಖಲೆ ಕೊಡ್ತೀನಿ, ಇದಕ್ಕೆ ದಾಖಲೆ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಂತಹ ಸುಜಾತಾ ಭಟ್ ಬಳಿಯಲ್ಲಿ ಯಾವುದೇ ದಾಖಲೆಗಳು ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಇದೆ. ದಾಖಲೆ ಪತ್ರ ಒದಗಿಸೋದಕ್ಕೆ ಸುಜಾತಾ ಭಟ್ ವಿಫಲವಾಗಿರುವಂತಹ ಹಿನ್ನೆಲೆಯಲ್ಲಿ ಈಕೆ ಕಂಪ್ಲೀಟ್ ಆಗಿ ಮಿಸ್ಲೀಡ್ ಮಾಡುವಂತಹ ಸುಳ್ಳು ದೂರು ಕೊಟ್ಟಿದ್ದಂತಹ ಪ್ರಕರಣ ಅಂತ ಹೇಳಿ. ಮತ್ತೆ ಈ ಸುಜಾತಾ ಭಟ್ ಈ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದೇ ರಾಜ್ಯ ಮಹಿಳಾ ಆಯೋಗ ಒಂದು ಪತ್ರವನ್ನು ಬರೆಯೋದಕ್ಕೂ ಕೂಡ ಕಾರಣ ಆಗುತ್ತೆ. ಸುಜಾತಾ ಭಟ್ ಮುನ್ನೆಲೆಗೆ ಬಂದ ನಂತರನೇ ಯಾವಾಗ ಈ ಮಹಿಳೆ ಬಂದು ದೂರನ್ನು ಕೊಡ್ತಾರಲ್ಲ, ಅದಾದ ಮೇಲೆ ರಾಜ್ಯ ಮಹಿಳಾ ಆಯೋಗ ಅಲ್ಲಿ ಹೆಣ್ಮಕ್ಳ ಮೇಲೂ ಕೂಡ ಅತ್ಯಾಚಾರ ಆಗಿದೆ ಅಥವಾ ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ದೂರುಗಳಿದ್ದಾವೆ ಅನ್ನುವಂತಹ ಪತ್ರವನ್ನು ಮುಖ್ಯಮಂತ್ರಿಯವರಿಗೆ ಬರೆದು SIT ತನಿಖೆಗೆ ಒತ್ತಾಯವನ್ನು ಮಾಡಿತ್ತು. ಹೀಗಾಗಿ ಇಡೀ ವ್ಯವಸ್ಥೆಯನ್ನು ಮಿಸ್ಲೀಡ್ ಮಾಡಿರುವಂಥದ್ದು ಇದೇ ಸುಜಾತಾ ಭಟ್. ಹೀಗಾಗಿ ಸುಜಾತಾ ಭಟ್ ಕೊಟ್ಟಿರುವಂಥದ್ದು ಸುಳ್ಳು ದೂರು ಆಗಿದ್ರೆ ಆಕೆಯ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ. ಅದನ್ನು ಕೂಡ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು ಅನ್ನುವಂಥದ್ದು ಸದ್ಯಕ್ಕಿರುವ ಮಾಹಿತಿ. ಇದರ ನಡುವೆ ರಾಜಕಾರಣಿಗಳು ಮಾತ್ರ ತಮ್ಮ ಧರ್ಮಯುದ್ಧವನ್ನು ಮುಂದುವರಿಸಿದ್ದಾರೆ. ಯಾಕಂದರೆ ಇದು ಧರ್ಮಸ್ಥಳದ ವಿಚಾರ ಆಗಿರೋದ್ರಿಂದಾಗಿ ಬಿಜೆಪಿ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಇದೆಲ್ಲವೂ ಕೂಡ ಸರ್ಕಾರ ಬೇಕಂತಲೇ ಮಾಡಿದ್ದು ಅನ್ನುವಂಥದ್ದು. ಆರಂಭದಲ್ಲಿ ಬಹಳ ಮೌನವಾಗಿ, ಬಹಳ ಜಾಗರೂಕತೆಯಿಂದ, ಬಹಳ ಜಾಣತನದಿಂದ ಕುಳಿತಿದ್ರು. ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದೆ. ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಸರ್ಕಾರ ಧರ್ಮಸ್ಥಳವನ್ನು ಮುಜರಾಯಿಗೆ ಸೇರಿಸೋದಕ್ಕಾಗಿ ಯತ್ನಿಸ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಪ್ರತಿಪಕ್ಷ ನಾಯಕರು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಇವರಿಗೆ ಧರ್ಮಸ್ಥಳದ ಹುಂಡಿ ಮೇಲೆ ಕಣ್ಣಿದೆ ಅನ್ನುವಂತಹ ಮಾತುಗಳು, ಅದರ ಆಸ್ತಿ ಮೇಲೆ ಕಣ್ಣಿದೆ, ಆ ಆಸ್ತಿಯನ್ನು ಲೂಟಿ ಮಾಡೋದಕ್ಕೆ ಬೇಕಾಗಿ ಇವರು ಹೊರಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅನಾಮಿಕನೊಬ್ಬ ದೂರು ಕೊಟ್ಟ ಕಾರಣಕ್ಕೆ SIT ರಚಿಸಿ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಪ್ರತಿಪಕ್ಷ ನಾಯಕರು. ಈ ಮೂಲಕ ತನಿಖೆ ನೆಪದಲ್ಲಿ ದುಂದುವೆಚ್ಚ, ಜನರ ತೆರಿಗೆ ಹಣದ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರತಿಪಕ್ಷ ನಾಯಕರು. ಮತ್ತು ಇದು ಎಡಪಂಥೀಯರ ಟೂಲ್ ಕಿಟ್, ಕಾಣದ ಕೈವಾಡದಿಂದಾಗಿದೆ, ಅಪಪ್ರಚಾರ ಆಗಿದೆ ಅಂತ ಹೇಳಿ ಬಿಜೆಪಿ ನಾಯಕರುಗಳು ದೂರ್ತಾ ಇದ್ದಾರೆ. ಈ ಪ್ರಕರಣವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. SIT ತನಿಖೆಯನ್ನು ಬಿಟ್ಟು CBI ಅಥವಾ NIAಗೆ ನೀಡಬೇಕು ಅಂತ ಹೇಳಿ BY ವಿಜೇಂದ್ರ ಅವರು ಆಗ್ರಹಿಸ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಬಿಜೆಪಿ ನಾಯಕರುಗಳ ಆಗ್ರಹಗಳು ಹೇಗಿದ್ದಾವೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ
ದಾಳಿ ಮಾಡಿ ಅಲ್ಲಿರೋ ಅಂಥ ಸಂಪತ್ತು ಎಲ್ಲ ಲೂಟಿ ಮಾಡುವಂಥ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಅದೇ ಹಿಂದೂ ಕಾರ್ಯಕರ್ತರು ಇವರು ಕಾಂಗ್ರೆಸ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ ಅಂತೇಳಿ 24 ಗಂಟೆಲಿ FIR ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತೀರಿ. ಆದರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಅಪಪ್ರಚಾರ ನಡಿಬೇಕಾದ್ರೆ ಅವ್ರ ವಿರುದ್ಧ ಕೇಸ್ ಹಾಕಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ? ಹಾಗಾದರೆ ನಮ್ಮನ್ನು ಪ್ರಶ್ನೆ ಮಾಡ್ತೀರ? ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ನಾವು NIA ಅಥವಾ ಹೆಚ್ಚಿನ ತನಿಖೆ CBI ಮತ್ತೊಂದು ತನಿಖೆ ಆಗಬೇಕು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮಸ್ತ ಹಿಂದೂಗಳ ಭಾವನೆನೂ ಕೂಡ ಇದೇ ಇರುವಂಥದ್ದು. ಟೂಲ್ ಕಿಟ್ ಎಲ್ಲಿ ಮಾಡಿ ಅಂತ ಅವ್ರು ಹೇಳ್ಬೇಕು. ಈಗ SIT ಮಾಡ್ಯಾರಲ್ಲ, SIT ಕೆಲಸ ಏನು? ಮತ್ತೆ ಎಡಚರರು ಮಾಡಿದ್ದಾರೆ. ಎಡಚರರಿಗೆ ಕಾಂಗ್ರೆಸ್ ಪಾರ್ಟಿ ಇಂಡೈರೆಕ್ಟ್ ಆಗಿ ಬೆಂಬಲ ಕೊಟ್ಟಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರದಾಗಿಲ್ತ ಅಲ್ಟ್ರಾ ಲೆಫ್ಟಿಸ್ಟ್ ಏನು ಎಲಿಮೆಂಟ್ಸ್ಗಳಿದ್ದಾವೆ, ದೀಸ್ ಎಲಿಮೆಂಟ್ಸ್ ಆರ್ ಪ್ಲೇಯಿಂಗ್ ಬಿಹೈಂಡ್ ದಿ ಸ್ಕ್ರೀನ್. ದಿಸ್ ಹ್ಯಾಸ್ ಟು ಬಿ ಅನರ್ಥಡ್. ಇದನ್ನ ನಾವು ಬಯಲಿಗೆಳಿಬೇಕು. ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಸುಳ್ಳು ಅನ್ನೋದು ಸಾವಿರ ಸಾರಿ ಹೇಳಿ ಇದ್ದವರು ಕೂಡ ಇವತ್ತು ಅವ್ರಿಗೆ ಏನಾಗಿದೆ, ಒಂದು ರೀತಿ ಎಲ್ಲ ಒಂದು ಕಡೆ ಬೆಕ್ಕನಲ್ಲಿದ್ದಂಥ ಒಂದು ಇದಾಗಿದೆ. ಅವರು ತಾವು ಮಾಡಿರೋ ತಪ್ಪನ್ನ ತಾವು ಯಾವ ರೀತಿ ಅರಗಿಸ್ಕೋಬೇಕು ಅನ್ನೋದು ಗೊತ್ತಾಗ್ತೀರಾ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಇನ್ನು ಮುಂದಾದರೂ ಮುಖ್ಯವಾಹಿನಿಯಲ್ಲಿ ಈ ದೇಶದ ಇತಿಹಾಸವನ್ನ, ರಾಷ್ಟ್ರ ನಡೆದು ಬಂದ ದಾರಿಯನ್ನ, ಧರ್ಮಸ್ಥಳದ ಮಹಿಮೆಯನ್ನ ವಿಶ್ವಕ್ಕೆ ಪರಿಚಯ ಮಾಡಿಸ್ತಕ್ಕಂಥದ್ದು ಮಾಡಿದ್ರೆ ಅವ್ರಿಗೊಂದಷ್ಟು ಪಾಪಗಳಾದ್ರೂ ಕಡಿಮೆ ಆಯ್ತು. ಸರ್ಕಾರ ಇಟ್ಕೊಂಡಂತ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ SIT ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾಡೋದು, ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರದ ಮುಂದೆ ಒಂದು ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಹೀಗೆ ಪ್ರತಿಪಕ್ಷದವರು SIT ರಚನೆಯ ಬಗ್ಗೆ ಮತ್ತು SITಯ ಸುತ್ತಲೂ ಕೂಡ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಇದರ ನಡುವೆ ಇಲ್ಲಿರುವಂಥದ್ದು ಬುರುಡೆ ಬಂದಿದ್ದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗಬೇಕಾಗಿದೆ. ಯಾಕಂದರೆ SIT ತನಿಖೆಯಲ್ಲೂ ಕೂಡ ಇದುವರೆಗೆ ನಿಗೂಢವಾಗಿ ಉಳಿದಿದೆ ಬುರುಡೆಯ ರಹಸ್ಯ. ಈ ಬುರುಡೆ ಒಂದನ್ನು ಈತ ತಗೊಂಡು ಬರ್ತಾನಲ್ಲ, ಪೊಲೀಸರಿಗೆ ದೂರು ಕೊಡೋದಕ್ಕಿಂತ ಮುಂಚಿತವಾಗಿಯೇ ತರ್ತಾನಲ್ಲ, ಆ ಬುರುಡೆ ಎಲ್ಲಿಂದ ಬಂತು? ಚಿನ್ನಯ್ಯ ಬೆಳ್ತಂಗಡಿ ಸ್ಟೇಷನ್ಗೆ ತಂದಂತಹ ಬುರುಡೆ ಬಂದಿದ್ದು ಎಲ್ಲಿಂದ? ಆತ ಧರ್ಮಸ್ಥಳದ ಸ್ಟೇಷನಲ್ಲಿ ದೂರನ್ನು ದಾಖಲಿಸೋದಕ್ಕೆ ಬಂದಾಗ ಆ ಬುರುಡೆ ಎಲ್ಲಿಂದ ಬಂತು ಈತನಿಗೆ? ಬುರುಡೆ ಕೊಟ್ಟವರು ಯಾರು? ಕೊಟ್ಟಿದ್ದು ಎಲ್ಲಿ? ಮೂಲ ಯಾವುದು? ಆ ಬುರುಡೆಯ ಮೂಲ ಯಾವುದು? ಅದು ಧರ್ಮಸ್ಥಳದ ಪರಿಸರದಲ್ಲಿ ಅದನ್ನು ಹೂತಿಟ್ಟಿರಲಿಲ್ಲ ಅನ್ನುವಂಥದ್ದು ಈಗಾಗಲೇ FSL ತನಿಖೆಯಿಂದ ಗೊತ್ತಾಗ್ತಾ ಇದೆಯಂತೆ. ಹಾಗಿರುವಾಗ ಎಲ್ಲಿಂದ ಬಂತು? ಒಂದು ತಿಂಗಳಿನಿಂದಲೂ ಕೂಡ ತನಿಖೆ ನಡೀತಾ ಇದ್ರು, ಬುರುಡೆ ಮೂಲದ ಪತ್ತೆ ಇನ್ನೂ ಕೂಡ ಆಗಿಲ್ವಾ? ಯಾಕೆಂದರೆ ಬುರುಡೆ ಪತ್ತೆ ಆಯಿತು ಅಂತೇಳಿ ಆದರೆ ಸಹಜವಾಗಿಯೇ ಈ ಬುರುಡೆಯನ್ನು ತಂದುಕೊಟ್ಟವರ ಉದ್ದೇಶ ಏನಿತ್ತು ಅನ್ನೋಂಥದ್ದು ಗೊತ್ತಾಗಲೇಬೇಕಲ್ವಾ? ಅದಂತೂ ಆಕಾಶದಿಂದ ಉದುರಿ ಬೀಳೋದಕ್ಕೆ ಸಾಧ್ಯ ಇಲ್ಲ. ಬುರುಡೆ ಅದೆಲ್ಲಿಂದಲೋ ತೆಗಿಲೇಬೇಕು, ಎಲ್ಲಿಂದಲೋ ತರಲೇಬೇಕು. ಹೀಗಿರುವಾಗ ಆ ಬುರುಡೆ ಎಲ್ಲಿಂದ ಬಂತು? ಅದರ ಬಗ್ಗೆ ಈಗ SIT ಅವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ SITಗೆ ಈ ಬುರುಡೆಯ ಮೂಲ ಗೊತ್ತಾದ ತಕ್ಷಣದಿಂದಲೇ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದ್ದೇ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಸೂತ್ರಧಾರಿಗಳು ಯಾರು ಅನ್ನೋಂಥದ್ದು ಗೋಚರ ಆಗಬೇಕು. ಅದು ನಿಜಕ್ಕೂ ಈಗ BJPಯವರು ಸಸ್ಪೆಕ್ಟ್ ಮಾಡುವಂತಹ ರೀತಿಯಲ್ಲಿನೇ ಅದು ಯಾವುದೋ ಟೂಲ್ ಕಿಟ್ನ ಭಾಗನ? ಯಾರು ಇದನ್ನು ತಂದವರು? ಯಾರು ಕೊಟ್ಟವರು? ಎಲ್ಲಿಂದ ಬಂತಿದು? ನಿಜಕ್ಕೂ ಇದು ಭೂಮಿಯಿಂದ ಅಗೆದು ತೆಗೆದಿರುವಂಥದ್ದ? ಬೇರೆನ್ಯಾರು ಹ್ಯಾಂಡ್ ಓವರ್ ಮಾಡಿರುವಂಥದ್ದ? ಇದು ಗೊತ್ತಾಗಬೇಕಾಗಿದೆ. ಬುರುಡೆಯ ಮೂಲ ಯಾವುದು ಅನ್ನೋದಕ್ಕೆ ಉತ್ತರ ಸಿಗೋದು ಯಾವಾಗ ಅನ್ನುವಂಥದ್ದೇ ಈಗಿರುವಂತಹ ಬಹಳ ದೊಡ್ಡದಾಗಿರುವಂತಹ ಪ್ರಶ್ನೆ. ಈ ಉತ್ತರ ಸಿಕ್ತು ಅಂತೇಳಿ ಆದರೆ ಬಹುತೇಕ ಈ ಪ್ರಕರಣ, ಇದರ ಆಳ ಆಗಲ ಇದೆಲ್ಲವೂ ಕೂಡ ಗೋಚರ ಆಗ್ಬೋದು. ಬುರುಡೆಯ ಹಿಂದೆ ಅಡಗಿದೆಯೇ ಷಡ್ಯಂತ್ರದ ಸಂಪೂರ್ಣ ಸೂತ್ರ ಅನ್ನುವಂಥದ್ದಷ್ಟೇ ಈಗಿರುವಂತಹ ಪ್ರಶ್ನೆ. ನೋಡಬೇಕು ಯಾವ ರೀತಿಯಾಗಿ ಈ ಬುರುಡೆಯ ಮೂಲವನ್ನು ಹುಡುಕಿ ತೆಗಿತಾರೆ SIT ಅವರು ಅನ್ನೋಂಥದ್ದು ಕೂಡ ಗಮನಿಸಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ವೇ ಅಲ್ವಾ? ಒಂದೇ ದಿನಕ್ಕೆ ಮೌನವ್ರತ ಮಾಡಿದ್ಯಾಕೆ DKಶಿ? BJP ಸರ್ಕಾರ ಬಂದರೆ ಕಾನೂನು ಬದಲಾಗುತ್ತಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ. DK ಶಸ್ತ್ರತ್ಯಾಗ. ಶಿವಕುಮಾರ್ ಅವರು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ನಾನು ಇನ್ನು ಮುಂದೆ ಯಾವುದ್ರ ಬಗ್ಗೆ ಮಾತಾಡೋದಿಲ್ಲ. ಪಕ್ಷದಲ್ಲಿರುವಂತಹ ವಕ್ತಾರರುಗಳಿದ್ದಾರೆ, ಬೇರೆ ನಾಯಕರುಗಳಿದ್ದಾರೆ, ಅವರು ಮಾತಾಡ್ಕೊಳ್ತಾರೆ. ನಾನು ಸದನದಲ್ಲಿ ಮಾತಾಡಿದ್ರೂ ವಿವಾದ ಆಗುತ್ತೆ, ಹೊರಗಡೆ ಮಾತಾಡಿದ್ರೂ ವಿವಾದ ಆಗುತ್ತೆ, ನಾನು ನಿಜ ಹೇಳಿದ್ರೂ ವಿವಾದ ಆಗುತ್ತೆ, ನನ್ನ ಅಕ್ಕಪಕ್ಕದಲ್ಲಿರೋರೇ ಸೇರಿಕೊಂಡು ಇದರ ವಿವಾದ ಮಾಡ್ತಿದ್ದಾರೆ ಅನ್ನುವಂತಹ ಬೇಸರ ಅವರಿಗೆ ಕಾಡೋದಕ್ಕೆ ಶುರುವಾಗಿದೆ. ನಾಡ ಹಬ್ಬ ದಸರಾಗೆ ಈಗಾಗಲೇ ಧರ್ಮದ ಕಳಂಕ ಅಂಟಿಕೊಂಡಿರೋದಕ್ಕೆ ಮುಖ್ಯ ಕಾರಣ ಒಂದು
ಸಾಹಿತಿ ಬಾನು ಮುಷ್ತಾಕ್ ಅವರದ್ದು ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಾಗ ಬಿಜೆಪಿ ನಾಯಕರು ಅದರಲ್ಲಿ ಧರ್ಮವನ್ನು ಹುಡುಕೋದಕ್ಕೆ ಶುರು ಮಾಡಿದರು. ಸಾಹಿತ್ಯ ಅನ್ನೋದನ್ನು ಪಕ್ಕಕ್ಕಿಟ್ಟರು, ಧರ್ಮ ಮುಖ್ಯ ಆಯಿತು. ಧರ್ಮ, ನಂಬಿಕೆ ಈ ವಿಚಾರಗಳಂತಂದ್ರು. ನಾಡ ಹಬ್ಬದ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಈ ಧಾರ್ಮಿಕ ಟಚ್ ಅನ್ನು ಕೊಡುವಂತಹ ಕೆಲಸವನ್ನು ರಾಜಕೀಯದ ಸುತ್ತಲೂ ಚರ್ಚೆ ಆಗೋದಕ್ಕೆ ನೋಡ್ಕೊಂಡ್ರು. ಈಗ ಆದರೆ ಅದು ಬಾನು ಅವರಿಗೆ ಸೀಮಿತವಾಗಿದ್ದಂಥ ಚರ್ಚೆಯನ್ನು ಬೆಟ್ಟಕ್ಕೆ ತಂದು ನಿಲ್ಲಿಸಿದ್ರು DCM DK ಶಿವಕುಮಾರ್ ಅವರು. ಯಾಕೆಂದರೆ ಶಿವಕುಮಾರ್ ಅವರ ಮಾತಿನಿಂದಾಗಿ ವಿವಾದ ಮತ್ತಷ್ಟು ಜಾಸ್ತಿ ಆಯಿತು. ವಿವಾದ ದೊಡ್ಡದಾಗ್ತಾ ಇದ್ದಂತೆಯೇ ಮೌನಕ್ಕೆ ಜಾರಿಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಇನ್ನು ಯಾವುದೇ ವಿಚಾರದಲ್ಲೂ ಮಾತಾಡಲ್ಲ ಅಂತೇಳಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಶಿವಕುಮಾರ್ ಅವರು ಎಡವಿದ್ದಲ್ಲಿ ಏನಾಯಿತು? ಯಾವ ಕಾರಣಕ್ಕೆ ಈಗ ಅವರು ಶಸ್ತ್ರತ್ಯಾಗ ಮಾಡಬೇಕಾದಂತಹ ಅನಿವಾರ್ಯತೆ ಈಗ ಅವರಿಗೆ ಎದುರಾಯಿತು ಅಂತೇಳಿ DKಶಿ ಮಾತುಗಳನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ BJP ಟಾಂಗ್ ಕೊಡ್ತಾ ಇದೆ. ನೀವು ಇದು ದೇವಸ್ಥಾನ ಹಿಂದೂಗಳ ಆಸ್ತಿ ಅಲ್ವಾ ಅಂತೇಳಿ ಕೇಳ್ತಾ ಇದ್ರೆ, ಹಾಗಾದ್ರೆ ಯಾರ ಆಸ್ತಿ ಅಂತ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ನೆನೆ ಪಟ್ಟು ಹಿಡಿದು ಕೇಳ್ತಾ ಇದ್ರು, ಯಾರ ಆಸ್ತಿ ಅಂತ ಹೇಳಿ ಅಂತೇಳಿ. ಯಾಕಂದರೆ ಅವರು ಬೆಟ್ಟಕ್ಕೆ ಬರೋಕೆ ಬಿಡೋದಿಲ್ಲ ಬಾನು ಅವ್ರನ್ನ ಅಂತ ಹೇಳಿದ ಕಾರಣಕ್ಕಾಗಿ ಶಿವಕುಮಾರ್ ಅವರು ಹೇಳಿದರು ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ. ನೋಡಿ, ಶೋಭಾ ಅವರ ಮಾತಿಗೆ ಉತ್ತರ ಕೊಡೋದಕ್ಕೆ ಹೋಗಿ ಇವರು ಹೇಳಿರುವಂಥ ಮಾತು ಹೀಗಿತ್ತು. ಹೀಗಾಗಿ ಇಲ್ಲಿ ಯಾಕಂದರೆ ಮಾತಿನ ನುಡಿದರೆ ಮಾತು ಹೆಂಗಿರಬೇಕು, ಮುತ್ತಿನ ಸಲಾಕೆ ಅಂತಿರ್ಬೇಕು. ಆದರೆ ಇಲ್ಲೇನಾಯಿತು, ಮಾತೆ ಅವ್ರನ್ನ ಅಟ್ಟಿಸ್ಕೊಂಡು ಬರುವಂಗಾಯಿತು. ಇಲ್ಲಿ CM ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಶಿವಕುಮಾರ್ ಅವರು ಯಾರ ಓಲೈಕೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು BJPಯವರು ಕೇಳೋದಕ್ಕೆ ಶುರು ಮಾಡಿದರು. ಅವರ ಜಾತ್ಯತೀತತೆಯ ಕ್ರೆಡೆನ್ಷಿಯಲ್ಸ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದರು. ಯಾಕಂದರೆ ಜಾತ್ಯತೀತತೆ ಅನ್ನುವಂಥದ್ದು ಕೇವಲ ಒಂದು ಧರ್ಮದ ಓಲೈಕೆ ಮಾಡೋದು ಮಾತ್ರ ನಿಮ್ಮ ಜಾತ್ಯತೀತನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತು ಸಹಜವೂ ಕೂಡ ಇಂತಹ ವಿಚಾರಗಳಲ್ಲಿ ಮಾತನಾಡಿದಾಗ BJP ತಿರುಗೇಟು ಕೊಡಲು ಹೋಗಿ ಎಡವಟ್ಟು ಮಾಡಿಕೊಂಡ್ರ ಶಿವಕುಮಾರ್ ಅವರು. ಅದಕ್ಕಾಗಿ ಈಗ ಅವರು ಮೌನವೇ ಆಭರಣ ಅನ್ನುವಂಥ ಕಡೆಗೆ ಈಗ ತೀರ್ಮಾನ ಕೈಗೊಂಡಂಗೆ ಇದೆ. ಹಿಂದೂಗಳ ಆಸ್ತಿ ಅಲ್ಲ ಎನ್ನುವ ಮೂಲಕ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ ಅನ್ನುವಂಥದ್ದು ಈಗ BJPಯವರು ಮಾಡ್ತಾ ಇರುವಂತಹ ಪ್ರತಿಪಾದನೆ. ಈ ಕಾರಣಕ್ಕಾಗಿಯೇ ಶಿವಕುಮಾರ್ ಅವರು ಕೂಡ ಅದನ್ನು ನಂತರ ಹೇಗೋ ಸ್ವಲ್ಪ ತಿರುಗಿಸ್ಕೊಂಡು ಅದು ಸರ್ಕಾರದ ಆಸ್ತಿ, ಅದು ಮುಜರಾಯಿ ಆಸ್ತಿ, ಅದು ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳೋದಕ್ಕೆ ನಾನು ಹೊರಟಿದ್ದು, ಅದು ಮಸೀದಿಗೆ ಏನು ನಾವು ಹೋಗೋದಿಲ್ವಾ, ಚರ್ಚ್ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡಲ್ವಾ, ಅದನ್ನೇನು ಬೇಡ ಅಂತ ಹೇಳ್ತಾರಾ, ಈ ಪ್ರಶ್ನೆಗಳ ಮೂಲಕ ಉತ್ತರವನ್ನು ಕೊಡೋದಕ್ಕೆ ಮಾಡಿದರು. ಆದರೆ ಅದು ಅವ್ರು ಅಂದ್ಕೊಂಡ ರೀತಿಯಂಥ ಪರಿಣಾಮ ಅಲ್ಲ. ಯಾಕೆಂದರೆ ಅವರ ಮಾತು ಅದಕ್ಕಿಂತ ದೊಡ್ಡದಾದಂತಹ ಅರ್ಥಗಳನ್ನು ಕೊಡುವಂತೆ ಇತ್ತು. ಹೀಗಾಗಿ ಮುಜರಾಯಿ ಆಸ್ತಿ ಎಂಬ ಸಮರ್ಥನೆಯಿಂದ ವಿವಾದ ಮತ್ತಷ್ಟು ಹೆಚ್ಚಳ ಆಯ್ತೇ ಹೊರತು ಅದು ಕಡಿಮೆ ಆಗಿಲ್ಲ. ಯಾಕೆಂದರೆ ಮುಜರಾಯಿ ಇಲಾಖೆ ಅನ್ನುವಂಥದ್ರ ಹೆಸರೇ, ಮುಜರಾಯಿ ಇಲಾಖೆ ಎಂದು ಯಾವುದನ್ನು ಕರಿತಾ ಇದ್ದೀವಿ ಅಂತ ಹೇಳಿದರೆ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯಗಳ ದತ್ತಿ ಇಲಾಖೆಯನ್ನು ಕರೆಯುವಂಥದ್ದು ಮುಜರಾಯಿ ಇಲಾಖೆ. ಅದು ಹಿಂದೂ ಧಾರ್ಮಿಕ ಅದು ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ವಿವಾದ ಜಾಸ್ತಿ ಆಗ್ತಾ ಇದ್ದರೆ ಸೈಲೆಂಟ್ ಆಗೋದಕ್ಕೆ ಶಿವಕುಮಾರ್ ಅವರು ನಿರ್ಧರಿಸಿದ್ದಾರೆ. ಹ್ಯಾಂಡ್ಸ್ ಅಪ್ ಅನ್ನುವಂತಹ ರೀತಿಯಲ್ಲಿ, ಇಲ್ಲ ಇನ್ನು ಸಾಕು ಇದರ ಬಗ್ಗೆ ಮಾತನಾಡೋದಿಲ್ಲ ಅಂತ ಹೇಳುವಂತಹ ತೀರ್ಮಾನಕ್ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಶಿವಕುಮಾರ್ ಅವರು ಮಾತನ್ನು ತೋರಿಸ್ತೀನಿ. ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವೊಂದು ಸಹಿಸಲ್ಲ. ಪ್ರಮೋದ ವೈದ್ಯವ್ರಿಗೂ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ಹೀಗೆ ನಾನೇ ಮಾತಾಡಲ್ಲ ಅಂತ ಅಧ್ಯಕ್ಷರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ಮಾತಾಡಲ್ಲ, ನಾನು ಬೆಟರ್ ನಾಟ್ ಟು ಸ್ಪೀಕ್ ಅಂತ ಹೇಳಿದ್ದಾರೆ. ಪಾಪ ಅಧ್ಯಕ್ಷರು ಮಾತನಾಡಬೇಕು, ಅಧ್ಯಕ್ಷರು ಮಾತಾಡಬಾರ್ದು ಅಂತೇಳಿ ಅಲ್ಲ, ಉಪಮುಖ್ಯಮಂತ್ರಿಗಳು ಮಾತನಾಡಬೇಕು. ಆದರೆ ಮಾತನಾಡುವಾಗ ಅದರ ಪರಿಣಾಮಗಳ ಬಗ್ಗೆ ಕೂಡ ಅವರು ಯೋಚನೆ ಮಾಡಬೇಕಾಗಿರೋದು ಅವ್ರದ್ದೇ ಅಲ್ವಾ. ಅಸೆಂಬ್ಲಿಯಲ್ಲಿ ಮಾತಾಡಿದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ನೋಡಿ, ಅವರದ್ದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಹಾಗೆ ಹೇಳಿದ್ದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗೊತ್ತಿಲ್ವಾ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ? ಮಾಧ್ಯಮದವ್ರನ್ನ ಬಿಟ್ಬಿಡಿ, ಅವರ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗೊತ್ತಿಲ್ವಾ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ? ಅವರೇ ಹೇಳಿದಾರಲ್ವಾ ನೀವು ಅಸೆಂಬ್ಲಿಯಲ್ಲಿ ಮಾತನಾಡಿರೋ ವಿಚಾರಕ್ಕೆ. ಇದು ಗಮನಾರ್ಹವಾಗಿರುವಂತಹ ಅಂಶ. ಆದರೆ ಇಲ್ಲಿ ಬಾನು ಆಯ್ಕೆಗೆ ವಿರೋಧವನ್ನು ಇವತ್ತು ಬಹುಶಃ ಅಶೋಕ್ ಅವರು ಸಡನ್ನಾಗಿ ಯಾವ ಕಾರಣಕ್ಕೆ ನಿನ್ನೆ ಇಡೀ ದಿವಸ ಮಾತಾಡಿರಲಿಲ್ಲ. ಮೊನ್ನೆ ಇದರೆಲ್ಲದರ ಲೀಡನ್ನು ತಗೊಳ್ತಾ ಇದ್ರು ಯಾರು? ಪ್ರತಾಪ್ ಸಿಂಹ ಅವರು, ಶೋಭಾ ಕರಂದ್ಲಾಜೆ ಅವರು, ಇವರೆಲ್ಲ ಮಾತನಾಡ್ತಾ ಇದ್ರು. ಅಶೋಕ್ ಅವರು ಇವತ್ತು ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಹಿಂದೂ ಆಚರಣೆ ನಂಬಿಕೆಗಳಿಗೆ ಮುಸ್ಲಿಮರಿಂದ ಆಘಾತ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅವರ ಪಕ್ಷದ ಅಧ್ಯಕ್ಷರು ಹೇಳಿದಂಥ ಸ್ಟೇಟ್ಮೆಂಟ್ ಬೇರೆ ಇತ್ತು. ಅವರ ಪಕ್ಷದ ಅಧ್ಯಕ್ಷರು ಹೇಳಿದಂಥ ಸ್ಟೇಟ್ಮೆಂಟ್ ಏನಿತ್ತು? ಅವರು ಒಂದು ವೇಳೆ ಅವ್ರಿಗೆ ನಂಬಿಕೆ ಇದೆ ಅಂತ ಹೇಳಿದರೆ ಪದ ಉದ್ಘಾಟನೆ ಮಾಡಲಿ ಅಂತ ಹೇಳಿ ಹೇಳಿದರು. ಅಲ್ಲಿಗೆ ಫೇರ್ ಅವರ ಅಭಿಪ್ರಾಯ, BJP ಅಭಿಪ್ರಾಯ ಅಂತ. ಆದರೆ ಇವರು ಹೇಳ್ತಿದ್ದಾರೆ ಇಲ್ಲ, ಇದು ಒಡೆಯರ್ ವಿಜಯನಗರ ಸಾಮ್ರಾಜ್ಯದ ಹಾನಿಯಾಗಿದ್ದು ಮುಸ್ಲಿಮರಿಂದಲೇನಾ ಮುಸ್ಲಿಮರಿಂದ ಅನ್ನುವಂಥದ್ದನ್ನು ಅವರುಗಳು ಹೇಳ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಇತಿಹಾಸವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ.
ಚಿನ್ನದ ನಾಡು ಹಂಪಿಯನ್ನು ಹಾಳು ಕೊಂಪೆ ಮಾಡಿದವರು ಮುಸ್ಲಿಮರು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇತಿಹಾಸವನ್ನು ತಮಗೆ ಈಗ ವರ್ತಮಾನಕ್ಕೆ ತೆಗೆದುಕೊಂಡು ಬಂದು ವರ್ತಮಾನವನ್ನು ಇತಿಹಾಸದಲ್ಲಿ ಬದುಕುವಂಗೆ ಮಾಡ್ತಾ ಇದ್ದಾರೆ ಅಶೋಕ್ ಅವರು. ಭುವನೇಶ್ವರಿಗೆ ಅವಮಾನ ಮಾಡಿದ ಬಾನು ಆಯ್ಕೆ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆಯೇ 6.5 ಕೋಟಿ ಕನ್ನಡಿಗರಲ್ಲಿ ಬೇರೆ ಯಾವ ಮಹಿಳೆಯೂ ನಿಮಗೆ ಸಿಕ್ಕಿಲ್ವಾ ಅಂತ ಅಶೋಕ್ ಅವರು ಕೇಳಿದ್ದಾರೆ. 6.5 ಕೋಟಿ ಕನ್ನಡಿಗರಲ್ಲಿ ಒಂದು 3 ಕೋಟಿ ಹೆಣ್ಮಕ್ಳೇ ಇದ್ದಾರೆ. ಆ 3 ಕೋಟಿ ಹೆಣ್ಮಕ್ಳಲ್ಲಿ ಯಾರೂ ಕೂಡ ನಿಮಗೆ ಸಿಗಲಿಲ್ವಾ ಅಂತ ಕೇಳಿದ್ದಾರೆ. ಇದು 3 ಕೋಟಿ ಹೆಣ್ಮಕ್ಳಲ್ಲಿ ಹಾಗೆ ಆಯ್ಕೆ ಮಾಡೋಂಥದ್ದಲ್ಲ. ಇದು ಅವರು ಒಬ್ಬರು ಸಾಹಿತಿಯಾಗಿ ಅವರು ಮಾಡಿರುವಂಥ ಅಚೀವ್ಮೆಂಟ್ ಬಹಳ ಮುಖ್ಯ ಅನ್ನೋಂಥನ್ನು ಗಮನಿಸಬೇಕು. ಆದರೆ ಅಶೋಕ್ ಅವರ ರಾಜಕೀಯದ ಮಾತು ಹೇಗಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸಿದ್ದರಾಮಣ್ಣ, ನಿನಗೆ ಬೇರೆ ಯಾರು ಸಿಕ್ಕಿಲ್ವಾ? ಹಿಂದುಳಿದವರು ಯಾರು ಸಿಕ್ಕಿಲ್ಲ? SC STಗಳಲ್ಲಿ ಯಾರು ಸಿಕ್ಕಿಲ್ವಾ? ಬೇರೆ ಸಮುದಾಯದವರು ಯಾರು ಸಿಕ್ಕಿಲ್ವಾ? ಹೋಗಿ ಇದೇ ಹಿಡ್ಕೊಂಬರ್ತೀಯಲ್ಲ. ಯಾರು ಸಿಕ್ಕಿಲ್ಲ ಅಂದ್ರೆ ಈ ಹಿಂದೂ ಸಮುದಾಯದಲ್ಲಿ ಯಾರು ಸಿಕ್ಕಿಲ್ಲ ಅಂದ್ರೆ ಯಾರು ಇಲ್ಲ. ಹಿಂದೂಗಳಲ್ಲಿ ಒಳ್ಳೆಯರು ಯಾರು ಇಲ್ಲ. ದೇಶಕ್ಕೋಸ್ಕರ ಹೋರಾಟ ಮಾಡಿದವರು ಯಾರು ಇಲ್ಲ. ಒಳ್ಳೆ ಕವಿಗಳಿಲ್ಲ ಹಿಂದೂಗಳಲ್ಲಿ, ಒಳ್ಳೆ ಜ್ಞಾನಿಗಳಿಲ್ಲ. ಬಿಟ್ಬಿಡಿ. ಯಥಾಸುತ್ತಿ ಇಲ್ಲೇ ಹೋಗಿ ಹಿಡ್ಕೊಂಡ್ತಿರಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭುವನೇಶ್ವರಿಯ ವಿಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದೀರಾ. ಅದೇ ವಿಗ್ರಹದ ಬಗ್ಗೆ ಈ ಅಮ್ಮ ಕಾಮೆಂಟ್ ಮಾಡ್ತಾರೆ. ಕನ್ನಡವನ್ನ ಭುವನೇಶ್ವರಿ ಮಾಡ್ಬಿಟ್ರಂತೆ. ಇನ್ನೇನು ಪಾಕಿಸ್ತಾನಿ ಮಾಡ್ಬೇಕಾಯ್ತಾ? ಪಾಕಿಸ್ತಾನಿ ದೇವ್ರು ಮಾಡ್ಬೇಕಾಯ್ತಾ? ನಾವು ಭುವನೇಶ್ವರಿನೇ, ಕನ್ನಡ ತಾಯಿ ಭುವನೇಶ್ವರಿನೇ, ಭಾರತ ತಾಯಿ ಭಾರತ ಮಾತೇನೆ. ಅದಕ್ಕೆ ಹೀಗೆ ಅಶೋಕ್ ಅವರು ತಮ್ಮದೇ ಆದಂತಹ ಶೈಲಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದೆಲ್ಲ ಒಂದು ಭಾಗ. ಆದರೆ ಬಾನು ಮುಷ್ತಾಕ್ ಅವರಿಗೆ ಬುಕ್ಕರ್ ಬರಲಿ ಅಂತೇಳಿ ಹರಕೆ ಹೊತ್ತಿದ್ರಂತೆ ಅವರ ಗೆಳತಿ. ಮೈಸೂರಿನ ಮೀನಾ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹರಕೆ ತೀರಿಸೋಣ ಅಂತೇಳಿ ಅಂದ್ಕೊಂಡಿದ್ದಾರಂತೆ. ಈಗ ಭಾನು ಅವರು ಕೂಡ ಚಾಮುಂಡೇಶ್ವರಿ ತಾಯಿಯೇ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿಕೊಂಡು ಭಾನು ಮುಷ್ತಾಕ್ ಅವರು ಕೂಡ ಹೇಳಿದ್ದಾರೆ. ಆ ಮೂಲಕವಾಗಿ ನಾನು ಹೋಗಿ ಹರಕೆಯನ್ನು ತೀರಿಸ್ತೀನಿ ನನ್ನ ಗೆಳತಿಯ ಜೊತೆಗೆ. ಯಾಕೆಂದರೆ ಭಾನು ಮುಷ್ತಾಕ್ ಅವರು ಫೈನಲ್ಸ್ಗೆ ಅವರು ಏನು ಬುಕ್ಕರ್ನಲ್ಲಿ ಅವರ ಹೆಸರು ಕೂಡ ಫೈನಲ್ಸ್ಗೆ ಬಂದಿದೆ ಅಂತ ಹೇಳಿದಾಗ ಅವರ ಗೆಳತಿ ಹರಕೆಯನ್ನು ಹೊತ್ಕೊಂಡಿದ್ರಂತೆ. ನನ್ನ ಪಕ್ಕದಲ್ಲಿ ಕೂತಿದ್ದ ಮೀನಾ ಮೈಸೂರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ನನ್ನ ಹರಕೆ ತೀರಿಸ್ತೀವೋಣ ಅಂತ ಕೇಳಿದ್ರು ನನಗೆ. ನಾನು ಮೀನಾ ಮೈಸೂರಿಗೆ ಹೇಳಿದೆ, ಸದ್ಯದಲ್ಲೇ ನಾನು 1 ವಾರದಲ್ಲಿ ಮತ್ತೆ ಬರ್ತೀನಿ ಮೈಸೂರಿಗೆ, ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿ ಬಂದೆ. ನಿಮ್ಮೊಡನೆ ಶೇರ್ ಮಾಡ್ಕೋಬೇಕು ಅನ್ನೋಂಥದ್ದು ಏನು ಅಂದರೆ ಚಾಮುಂಡೇಶ್ವರಿ ತಾಯಿ. ಹೀಗೆ ಈ ಇಡೀ ವಿವಾದಕ್ಕೆ ಚಾಮುಂಡೇಶ್ವರಿ ತಾಯಿ ಮೇಲೆ ನಿಮಗೆ ನಂಬಿಕೆ ಇದೆಯಾ, ನಂಬಿಕೆ ಇಲ್ವಾ, ನೀವು ನಂಬಿಕೆ ಇದ್ದರೆ ಬರಬಹುದು, ನಂಬಿಕೆ ಇಲ್ಲ ಅಂದರೆ ಬೇಡ ಅನ್ನುವ ವ್ಯಾಖ್ಯಾನಗಳನ್ನು ಮೊನ್ನೆಯಿಂದ BJP ನಾಯಕರುಗಳು ಹೇಳ್ತಾ ಇದ್ರು. ಈಗ ಬಾನು ಮುಷ್ತಾಕ್ ಅವರು ನಾನು ಬರೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೆ ಅನ್ನೋಂಥ ಹೇಳೋದ್ರ ಮೂಲಕವಾಗಿ ಹರಕೆ ತೀರಿಸೋದಕ್ಕೆ ಹೋಗ್ತಾರೆ ಅಂತ ಬರಬೇಡಿ ಅಂತ ಹೇಳೋಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮುನ್ನೆಲೆಗೆ ಬರುವಂಗೆ ಆಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.